ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ಶಬೀರ್ ಕನ್ನಡಿಗ ಮಾತಾಡ್ತೀನಿ. ಸೊ ಗೈಸ್, ಇವತ್ತಿನ ವಿಡಿಯೋದೊಳಗಡೆ ನಾನೇನು ತಿಳಿಸ್ಕೊಡ್ತಾ ಇರುವಂತ ವಿಚಾರ ಏನಪ್ಪಾ ಅಂತಂದ್ರೆ, ಸೊ ಯಾರ್ಯಾರೆಲ್ಲ ಯೂಟ್ಯೂಬ್ ಕಂಟೆಂಟ್ ಅನ್ನ ಮಾಡ್ತಾ ಇದೀರಿ, ಸೊ ಅವ್ರಿಗೆ ಒಂದು ವಾರ್ನಿಂಗ್. ಏನು ವಾರ್ನಿಂಗ್ ಅಪ್ಪ ಅಂತಂದ್ರೆ, ಸೊ ನೀವೇನು ಯೂಟ್ಯೂಬ್ ಒಳಗಡೆ ಕಂಟೆಂಟ್ ಮಾಡಾಕತ್ತೀರಿ, ಸೊ ಅಷ್ಟೇ ಯಾಕಪ್ಪ ಅಂತಂದ್ರೆ, ನೀವು ಮಾಡ್ತಿರುವಂತ ವಿಡಿಯೋಸ್ ಅನ್ನ ಅಥವಾ ನಿಮ್ಮ ಒಂದು ಚಾನಲ್ ನ ನಿಮ್ಮ ಲೈಫ್ ಟೈಮ್ ಅಂತ ಯಾವತ್ತಿಗೂ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಜೊತೆಗೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಪರ್ಮನೆಂಟ್ ಅಂತ ಯಾವತ್ತಿಗೂ ನಂಬಿಕೆ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕಪ್ಪ ಅಂತಂದ್ರೆ, ಸೊ ಇದೇ ರೀತಿಯಾಗಿರುವಂತ ಒಂದು ಘಟನೆ ನಡೆದಿದೆ. ಏನಪ್ಪಾ ಅಂತಂದ್ರೆ, ಅಥವಾ ಇವರು ಸದ್ಯ ಒಬ್ಬರು ಹಿಂದಿ ಯೂಟ್ಯೂಬರ್ಸ್, ಸೊ ಅವ್ರ ಚಾನಲ್ 2 ಮಿಲಿಯನ್ ಅಂತಂದ್ರೆ 20 ಲಕ್ಷ ಸಬ್ಸ್ಕ್ರೈಬರ್ಸ್ ಇರುವಂತ ಒಂದು ಚಾನಲ್ ಯೂಟ್ಯೂಬ್ ಕಂಪನಿಯಿಂದಾನೇ ಟರ್ಮಿನೇಟ್ ಮಾಡಿಬಿಟ್ಟಿದ್ದಾರೆ. ಅಂತಂದ್ರೆ ಪರ್ಮನೆಂಟ್ ಆಗಿ ಅವರು ಆ ಒಂದು ಯೂಟ್ಯೂಬ್ ಚಾನಲ್ ಒಳಗಡೆ ಅರ್ನಿಂಗ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಈ ರೀತಿಯಾಗಿ ಯೂಟ್ಯೂಬ್ ನವರೇ ಖುದ್ದಾಗಿ ಮಾಡಿದ್ದಾರೆ. ಸೊ ಹಿಂಗಾಗಿಬಿಟ್ಟು ನೀವು ಯಾರ್ಯಾರೆಲ್ಲ ಯೂಟ್ಯೂಬ್ ಒಳಗಡೆ ಏನು ವಿಡಿಯೋಗಳನ್ನ ಮಾಡ್ತಿರ್ತೀರಿ, ಕೆಲವೊಬ್ರು ಕಂಟೆಂಟ್ ಅನ್ನ ಕುಕಿಂಗ್ ಆಗಿರ್ಬೋದು, ಅಥವಾ ಕೆಲವೊಂದಿಷ್ಟು ಜನರ ಗೇಮಿಂಗ್ ಆಗಿರ್ಬೋದು, ಕೆಲವೊಬ್ರು ಟೆಕ್ ವಿಡಿಯೋಗಳನ್ನ ಮಾಡ್ತಾ ಇರ್ತೀರಿ. ಸೊ ಯಾರೇ ಆಗಿರ್ಲಿ, ಯಾವುದೇ ವಿಡಿಯೋ ಮಾಡ್ತಾ ಇರಿ, ಸೊ ಆ ಒಂದು ಚಾನಲ್ ನ ನಿಮ್ಗೆ ಲೈಫ್ ಟೈಮ್ ಅರ್ನಿಂಗ್ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರೆ, ಯಾವಾಗ ಬೇಕಾದ್ರೂ ನಿಮ್ ಚಾನಲ್ ಡಿಲೀಟ್ ಆಗ್ಬಹುದು ಅಂತ. ನಿಮ್ ಚಾನಲ್ ಡಿಲೀಟ್ ಆಗ್ಬಿಟ್ರೆ ನೀವು ವರ್ಷಗಟ್ಲೆ ಏನು ಪ್ರಯತ್ನ ಪಟ್ಟು ಯೂಟ್ಯೂಬ್ ಚಾನಲ್ ನ ಗ್ರೋ ಮಾಡಿರ್ತೀರಿ. ಸೊ ಏಕಾಏಕಿ ಯೂಟ್ಯೂಬ್ ಕಂಪನಿಯವರೇ ನಿಮ್ ಚಾನಲ್ ಅನ್ನ ಏನಾದ್ರೂ ಟರ್ಮಿನೇಟ್ ಮಾಡಿಬಿಟ್ರೆ, ಸೊ ಅಲ್ಲಿಗೆ ನಿಮ್ಮ ಅರ್ನಿಂಗು ನಿಂತು ಹೋಗುತ್ತೆ, ಜೊತೆಗೆ ನಿಮ್ಮ ಫ್ಯೂಚರ್ನು ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಸೊ ಹಿಂಗಾಗಿಬಿಟ್ಟು ಯಾವತ್ತಿಗೂ ಕೂಡ ನಿಮ್ಮ ಒಂದು ಚಾನಲ್ ನ ಲೈಫ್ ಟೈಮ್ ಅರ್ನಿಂಗ್ ಒಂದು ಪ್ಲಾಟ್ಫಾರ್ಮ್ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ಸೊ ಹಿಂಗಾಗಿಬಿಟ್ಟು ನೀವು ಮಾಡ್ತಾ ಇರುವಂತ ಒಂದು ಯೂಟ್ಯೂಬ್ ವಿಡಿಯೋಗಳಾಗಿರ್ಬೋದು, ಇದು ನಿಮ್ಗೊಂದು ಹ್ಯಾಬಿಟ್ ಆಗಿ ತಗೋಬಹುದು, ಜೊತೆಗೆ ಒಂದು ಪಾರ್ಟ್ ಟೈಮ್ ಆಗಿ ಮಾಡ್ಕೊಬಹುದು. ಬಟ್ ಆದ್ರೆ ಇದನ್ನೇ ಟೋಟಲ್ ಆಗಿ ನಿಮ್ ಲೈಫ್ ಟೈಮ್ಗೆ ಒಂದು ಅರ್ನಿಂಗ್ ಸೋರ್ಸ್ ಅಂತ ಯಾವತ್ತಿಗೂ ಅನ್ಕೊಳಕ್ ಹೋಗ್ಬೇಡ್ರಿ. ಸೊ ಇದನ್ನ ಹೇಳೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ನಿಮ್ಗೆ ಆಗ್ಲೇ ಹೇಳಿದ ತರ, ಸೊ ಆ ಒಬ್ಬ ಯೂಟ್ಯೂಬರು 20 ಲಕ್ಷ ಸಬ್ಸ್ಕ್ರೈಬರ್ಸ್ ಹೊಂದಿರುವಂತ ಒಂದು ಯೂಟ್ಯೂಬರು ಒಂದು 4-5 ವರ್ಷ ಗಂಟ್ಲೆ ಟೋಟಲ್ ಆಗಿ ಅವ್ರು ಹೇಳಿರೋ ಪ್ರಕಾರ 8 ವರ್ಷ ತನಕ ಯೂಟ್ಯೂಬ್ ವಿಡಿಯೋನ ಮಾಡ್ತಾ ಇದ್ರಂತೆ. ಸೊ ಅವ್ರ ಚಾನಲ್ ಏಕಾಏಕಿ ಟರ್ಮಿನೇಟ್ ಆಗಿದೆ ಅಂತಂದ್ರೆ ಅವ್ರ ಅರ್ನಿಂಗು ಅಲ್ಲಿಗೆ ಸ್ಟಾಪ್ ಆಗಿದೆ. ಸೊ ಅವ್ರು ಹೇಳಿದ್ರ ಪ್ರಕಾರ ಅವ್ರ ಒಂದು ಚಾನಲ್ ಅನ್ನ ಲೈಫ್ ಟೈಮ್ ಅಂತ ಅನ್ಕೊಂಡಿದ್ರು, ಜೊತೆ ಅದನ್ನೇ ಫುಲ್ ಟೈಮ್ ಆಗಿ ಮಾಡ್ಕೊಂಡಿದ್ರು. ಸೊ ಏಕಾಏಕಿ ಯೂಟ್ಯೂಬ್ ಚಾನಲ್ ಡೌನ್ ಆಗಿರೋದ್ರಿಂದ ಅಥವಾ ಟರ್ಮಿನೇಟ್ ಆಗಿರೋದ್ರಿಂದ ಸೊ ಅವ್ರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ. ಸೊ ಹಿಂಗಾಗಿಬಿಟ್ಟು ಅವ್ರ ಚಾನಲ್ ಕೂಡ ನಾನು ನಿಮ್ಗೆ ಹೇಳ್ತೀನಿ, ಮುಕ್ಲೇಸೂರ್ ಬೈಜಾನ್ ಅಂತ ಹೇಳ್ಬಿಟ್ಟು. ಸೊ ಅಂತಂದ್ರೆ ಇವರು ಹಿಂದಿ ಅವರು. ಸೊ ಹಿಂಗಾಗಿ ಅವ್ರ ಚಾನಲ್ ಹೆಸರು ಮುಕ್ಲೇಸೂರ್ ಬೈಜಾನ್ ಅಂತ ಹೇಳ್ಬಿಟ್ಟು ಈ ರೀತಿ ಚಾನಲ್ ಅವರು, ಈ ಒಂದು ಚಾನಲ್ ಇದು ಕೂಡ ಹೇಳ್ಬೇಕಂತಂದ್ರೆ ಒಂದು ರೈಡಿಂಗ್ ಚಾನಲ್. ಅಂತಂದ್ರೆ ನಿಜ ಹೇಳ್ಬೇಕಂತಂದ್ರೆ ಯಾವುದೇ ರೀತಿ ಕಂಟೆಂಟ್ ಮಾಡ್ಲಿ, ಯಾರೆಲ್ಲ ರೈಡಿಂಗ್ ಚಾನಲ್ ಅಥವಾ ವ್ಲಾಗಿಂಗ್ ಚಾನಲ್ ಮಾಡ್ತಾರೋ, ಸೊ ಇವ್ರಿಗೆ ಚಾನಲ್ ಟರ್ಮಿನೇಟ್ ಆಗೋದಾಗಿರ್ಬೋದು, ಅಥವಾ ಕೆಲವೊಂದಿಷ್ಟು ರೂಲ್ಸ್ ವೈಲೇಷನ್ಸ್ ಅವ್ರು ಮಾಡೋದು ತುಂಬಾ ತೀರಾ ಕಡಿಮೆ. ಅದ್ರೊಳಗಡೆನೆ ಈ ಬೈಕ್ ರೈಡಿಂಗ್ ಅಥವಾ ಕೆಲವೊಂದಿಷ್ಟು ರೈಡಿಂಗ್ ಮೋಟೋ ಲಾಗಿಂಗ್ ಆಗಿರ್ಬೋದು, ಈ ರೀತಿ ಕೆಲವೊಂದಿಷ್ಟು ರೈಡಿಂಗ್ ಚಾನಲ್ಗಳು ಇರ್ತಾವಲ್ಲ, ಸೊ ಈ ರೀತಿ ಚಾನಲ್ ಅವರು ಯಾವುದೇ ರೀತಿಯಾಗಿರುವಂತಹ ರೂಲ್ಸ್ ಅಥವಾ ಗೈಡ್ಲೈನ್ಸ್ ಅನ್ನ ಯಾವಾಗೂ ಕೂಡ ತಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇಂಥ ಒಂದು ಚಾನಲ್ ಇವತ್ತು ಡಿಲೀಟ್ ಆಗಿದೆ. ಸೊ ನೀವು ಹೋಗಿ ನೋಡ್ಕೊಬಹುದು. ಇದನ್ನ ನಾನು ತಿಳ್ಕೊಂಡಿದ್ದು ಮನೋಜ್ ಡೇ ಅವರ ಒಂದು ಯೂಟ್ಯೂಬ್ ಚಾನಲ್ ಒಳಗಡೆ. ಇವರು ಕೂಡ ಒಂದು ಹಿಂದಿ ಕಂಟೆಂಟ್ ಕ್ರಿಯೇಟರ್. ಸೊ ಅವ್ರ ಚಾನಲ್ ಡಿಲೀಟ್ ಆಗಿದೆ. ಅವ್ರ ಬೈಕ್ ರೈಡಿಂಗ್ ಮಾಡ್ತಿದ್ರು. ಏನ್ ರೀಸನ್ ಅಪ್ಪ ಅಂತಂದ್ರೆ, ಇಲ್ಲಿ ತನಕ ನಿಜವಾಗಿ ಹೇಳ್ಬೇಕಪ್ಪ ಅಂತಂದ್ರೆ, ನಮ್ಮ ಇಂಡಿಯಾದೊಳಗಡೆ ಎಷ್ಟು ಜನ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸ್ ಇದಾರೋ, ಸೊ ಅವ್ರಿಗೆ ಆ ಒಂದು ರೂಲ್ಸ್ ಬಗ್ಗೆ ಗೊತ್ತೇನೆ ಇಲ್ಲ. ಅಂತಂದ್ರೆ ಯೂಟ್ಯೂಬ್ ನವ್ರದ್ದು ಎಷ್ಟು ರೂಲ್ಸ್ ಇದಾವ ಅಂತ ಇನ್ನ ತನಕ ಗೊತ್ತಾಗ್ತಿಲ್ಲ. ಅವರು ಯೂಟ್ಯೂಬ್ ನವರು ಕಳಿಸಿರುವಂತ ಒಂದು ಮೇಲ್ ಪ್ರಕಾರ, ಯು ಆರ್ ವೈಲೇಟಿಂಗ್ ದ ಟರ್ಮ್ಸ್ ಆಫ್ ಸರ್ವಿಸ್ ಅಂತ. ಅಂತಂದ್ರೆ ಅವ್ರ ಯೂಟ್ಯೂಬ್ ಚಾನಲ್ ನ ಏನು ಡಿಮಾನಿಟೈಸ್ ಮಾಡೋದಕ್ಕೆ ಕಾರಣ ಟರ್ಮ್ಸ್ ಆಫ್ ಸರ್ವಿಸ್ ಅನ್ನುವಂತ ಒಂದು ರೂಲ್ಸ್ ಅನ್ನ ವೈಲೇಟ್ ಮಾಡಿದಾರಂತ. ಸೊ ಸದ್ಯ ನಿಜ ಹೇಳ್ಬೇಕಪ್ಪ ಅಂತಂದ್ರೆ, ಅಷ್ಟೊಂದು ದೊಡ್ಡ ಕಂಟೆಂಟ್ ಕ್ರಿಯೇಟರ್ಗೂ ಕೂಡ ಈ ಟರ್ಮ್ಸ್ ಆಫ್ ಸರ್ವಿಸ್ ಅಂತಂದ್ರೆ ಯಾವ ರೀತಿ ರೂಲ್ಸ್ ಅಂತಾನೆ ಗೊತ್ತಿಲ್ಲ. ಸೊ ಈ ರೀತಿ ಯೂಟ್ಯೂಬ್ ನ ಎಷ್ಟು ರೂಲ್ಸ್ ಅದಾವ ಗೊತ್ತಿಲ್ಲ. ಯಾವ್ದಾದ್ರು ಒಂದು ರೂಲ್ಸ್ ಕಂಟೆಂಟ್ ಕ್ರಿಯೇಟರ್ಸ್ ಇಂದ ಅಂತಂದ್ರೆ ವಿಡಿಯೋ ಮಾಡೋರಿಂದ ವೈಲೇಷನ್ ಆಗಿಬಿಟ್ರೆ ಅವ್ರ ಚಾನಲ್ ಟೋಟಲ್ ಆಗಿ ಟರ್ಮಿನೇಟ್ ಆಗಿಬಿಡುತ್ತೆ. ಸೊ ಇದರಿಂದ ಏಕಾಏಕಿ ಅರ್ನಿಂಗ್ ಸ್ಟಾಪ್ ಆಗಿಬಿಡುತ್ತೆ. ಹಿಂಗಾಗಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಹಿಂಗಾಗಿಬಿಟ್ಟು ನೀವು ಯೂಟ್ಯೂಬ್ ನ ಮಾಡ್ರಿ, ಫುಲ್ ಟೈಮ್ ಅಂತ ಮಾತ್ರ ಅನ್ಕೊಳಕ್ ಹೋಗ್ಬೇಡ್ರಿ. ಸೊ ಜೊತೆಗೆ ಅವ್ರು ಹೇಳಿರೋ ಪ್ರಕಾರ ಅವ್ರ ಒಂದು ಚಾನಲ್ ನ ಗ್ರೋ ಮಾಡೋದ್ರ ಸಲುವಾಗಿ ಅವರು 1,000 ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡೋದ್ರ ಸಲುವಾಗಿ 4 ವರ್ಷ ಟ್ರೈ ಮಾಡಿದ್ರಂತೆ. 4 ವರ್ಷ ಹಾಕಿರುವಂತ ಒಂದು ಎಫರ್ಟ್ ಬರೀ ಒಂದು ರೂಲ್ಸ್ ವೈಲೇಷನ್ಸ್ ಆಗಿರೋದ್ರಿಂದ ಚಾನಲ್ ಡೆಡ್ ಅಂತಂದ್ರೆ, ಸೊ ನೀವು ವಿಚಾರ ಮಾಡಬಹುದು ಸೊ ಯಾವ ರೀತಿ ಪ್ರಾಬ್ಲಮ್ ಆಗ್ಬೋದು ಅಂತೇಳಿ. ಸೊ ಹಿಂಗಾಗಿ ಈ ಒಂದು ಚಾನಲ್ ಮುಖಾಂತರ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡೋದು ಏನು ಅಂತಂದ್ರೆ, ಯಾವತ್ತಿಗೂ ಕೂಡ ನಿಮ್ಮ ಒಂದು ಚಾನಲ್ ಎಷ್ಟೇ ದೊಡ್ಡದಿರ್ಲಿ, 10 ಲಕ್ಷ ಬಿಟ್ಟು 20 ಲಕ್ಷ 50 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಇದ್ರು ಸಹಿತ ಚಾನಲ್ ನ ಯಾವತ್ತು ಪರ್ಮನೆಂಟ್ ಅನ್ಕೋಬೇಡ್ರಿ, ಅಥವಾ ಅರ್ನಿಂಗ್ ಅನ್ನ ಪರ್ಮನೆಂಟ್ ಅನ್ಕೊಳಕ್ ಹೋಗ್ಬೇಡ್ರಿ. ನಿಮ್ ಚಾನಲ್ ಕೂಡ ಯಾವುದೇ ಒಂದು ರೂಲ್ಸ್ ವೈಲೇಟ್ ಆದ್ರೂ ಕೂಡ ನಿಮ್ ಚಾನಲ್ ಡಿಲೀಟ್ ಆಗುವಂತ ಚಾನ್ಸಸ್ ಇರುತ್ತೆ, ಅಥವಾ ಟರ್ಮಿನೇಟ್ ಆಗುವಂತ ಚಾನ್ಸಸ್ ಇರುತ್ತೆ. ಮನೋಜ್ ಡೇ ಅವರು ಹೇಳೋ ಪ್ರಕಾರ, ಅಕಸ್ಮಾತ್ ಆಗಿ ಯಾವ್ದಾದ್ರು ಕಂಟೆಂಟ್ ಕ್ರಿಯೇಟರ್ ಒಂದು ಚಾನಲ್ ಏನಾದ್ರು ಯೂಟ್ಯೂಬ್ ಕಂಪನಿಯಿಂದಾನೇ ಟರ್ಮಿನೇಟ್ ಆದ್ರೆ ಅದು ಚಾನಲ್
ಮತ್ತೆ ಮಾನಿಟೈಸ್ ಆಗೋದು ಅಥವಾ ಮತ್ತೆ ಅವೈಲೇಬಲ್ ಆಗೋದು 100% ಒಳಗಡೆ 99% ಸಾಧ್ಯ ಇಲ್ಲ ಅಂತಂದ್ರೆ ಏನಾದ್ರೂ ರೂಲ್ಸ್ ಗಳನ್ನ ವೈಲೇಟ್ ಮಾಡಿದ್ದು ಇನ್ನೊಬ್ರು ರಿಪೋರ್ಟ್ ಮಾಡಿದ್ರ ನಮ್ ಚಾನಲ್ ಯೂಟ್ಯೂಬ್ಗೆ ನಾವೇನಾದ್ರೂ ಅಪೀಲ್ ಮಾಡಿದ್ರೆ ನಮ್ ಚಾನಲ್ ಮತ್ತೆ ಬರುವಂತ ಚಾನ್ಸಸ್ ಇರುತ್ತೆ. ಬಟ್ ಆದ್ರೆ ಖುದ್ದಾಗಿ ಯೂಟ್ಯೂಬ್ನವರೇ ನಮ್ ಚಾನಲ್ ನ ಏನಾದ್ರು ಟರ್ಮಿನೇಟ್ ಮಾಡಿದ್ರು ಅಥವಾ ಡಿಲೀಟ್ ಮಾಡಿದ್ರು ಅಂತಂದ್ರೆ ನಮ್ ಚಾನಲ್ ಅಗೇನ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅಂತಂದ್ರೆ ತುಂಬಾ ಕಡಿಮೆ ಪಾಸಿಬಿಲಿಟಿ. ಸೊ ಹಿಂಗಾಗಿಬಿಟ್ಟು ಸದ್ಯಕ್ಕೆ ಯೂಟ್ಯೂಬ್ನವ್ರು ಕೂಡ ಒಂದು AI ಫೀಚರ್ ನ ಯೂಸ್ ಮಾಡ್ತಿದ್ದಾರೆ. ಅಂತಂದ್ರೆ ಮುಂಚೆ ಎಲ್ಲ ನಮ್ಮ ಚಾನಲ್ ಗಳಲ್ಲಿ ಬರುವಂತ ಒಂದು ಕೆಲವೊಂದಿಷ್ಟು ವಿಡಿಯೋಗಳನ್ನ ಅನಲೈಸ್ ಮಾಡೋದಕ್ಕೆ ಖುದ್ದಾಗಿ ಒಬ್ರು ಕೂತ್ಕೊಂಡು ವಿಡಿಯೋಗಳನ್ನ ನೋಡ್ಬಿಟ್ಟು ಆ ವಿಡಿಯೋ ಸರಿಯಾಗಿದೆಯೋ ಇಲ್ಲೋ ಅಥವಾ ನಮ್ಮ ಯೂಟ್ಯೂಬ್ ರೂಲ್ಸ್ ಗಳನ್ನ ಫಾಲೋ ಮಾಡ್ತಿದೆಯೋ ಇಲ್ಲೋ ಅಂತ ಹೇಳಿ ತಿಳ್ಕೊಂಡ್ಬಿಟ್ಟು ವಿಡಿಯೋನ ಪಬ್ಲಿಷ್ ಮಾಡ್ತಿದ್ರು. ಬಟ್ ಇವಾಗ AI ಟೂಲ್ಸ್ ಅನ್ನ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಇದರಿಂದ AI ಒಳಗಡೆ ಕೆಲವೊಂದಿಷ್ಟು ಹ್ಯಾಶ್ ಟ್ಯಾಗ್ಸ್ ಗಳನ್ನ ಹಾಕಿರ್ತಾರೆ. ಆ ಹ್ಯಾಶ್ ಟ್ಯಾಗ್ಸ್ ಗಳಲ್ಲಿ ಇರುವಂತ ಕೆಲವೊಂದಿಷ್ಟು ವರ್ಡ್ಸ್ ಏನಾದ್ರು ನಿಮ್ ವಿಡಿಯೋದೊಳಗಡೆ ಪಿಕಪ್ ಆಗಿಬಿಟ್ರೆ ಆಟೋಮೆಟಿಕಲಿ ನಿಮ್ ಚಾನಲ್ ಡಿಲೀಟ್ ಆಗುವಂತ ಚಾನ್ಸಸ್ ಇರುತ್ತೆ. ಜೊತೆಗೆ ನಿಮ್ ವಿಡಿಯೋಗೆ ಸ್ಟ್ರೈಕ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಹಿಂಗಾಗಿಬಿಟ್ಟು ಸದ್ಯಕ್ಕೆ ಹೇಳ್ಬೇಕಪ್ಪ ಅಂತಂದ್ರೆ ನೀವು ಮಾಡುವಂತ ವಿಡಿಯೋದ ಒಂದು ಇಂಟೆನ್ಷನ್ ಏನು ಅನ್ನೋದು ಮ್ಯಾಟ್ರೇ ಆಗೋದಿಲ್ಲ ಯೂಟ್ಯೂಬ್ಗೆ. ಹಿಂಗಾಗಿಬಿಟ್ಟು ನಿಮ್ ಚಾನಲ್ ಒಳಗಡೆ ನೀವು ಹೇಳಿರುವಂತ ಒಂದು ವರ್ಡ್ ಸಹಿತ ಏನಾದ್ರೂ ರೂಲ್ಸ್ ಅನ್ನ ವೈಲೇಟ್ ಮಾಡ್ತಾ ಇದ್ರೆ ಡೈರೆಕ್ಟ್ ಆಗಿ ಚಾನಲ್ ಟರ್ಮಿನೇಟ್ ಆಗುತ್ತೆ. ಸೊ ಹಿಂಗಾಗಿಬಿಟ್ಟು ಯೂಟ್ಯೂಬ್ ಒಳಗಡೆ ವಿಡಿಯೋನ ಮಾಡ್ರಿ, ಬಟ್ ಆದ್ರೆ ಚಾನಲ್ ಅನ್ನ ಅಥವಾ ಅರ್ನಿಂಗ್ ಅನ್ನ ಪರ್ಮನೆಂಟ್ ಅಂತ ಅನ್ಕೋಬೇಡ್ರಿ ಅಂತ ಹೇಳ್ತಾ. ಸೊ ಈ ಒಂದು ಮುಕ್ಲೇಶ್ವರ್ ಬೈಜಾನ್ ಅನ್ನೋಂಥ ಒಂದು ಚಾನಲ್ ಟರ್ಮಿನೇಟ್ ಆಗಿದೆ. ಸದ್ಯ ಅವರು ಒಂದು ಹೊಸ ಚಾನಲ್ ಕೂಡ ಮಾಡಿದಾರಂತೆ, ಲವ್ ವಿತ್ ಮುಕ್ಲೇಶ್ವರ್ ಅಂತ ಹೇಳ್ಬಿಟ್ಟು. ಸೊ ಆ ಒಂದು ಚಾನಲ್ಗೆ ನೀವು ಕೂಡ ಸಪೋರ್ಟ್ ಮಾಡ್ತಿದ್ರೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ. ಸೊ ಸಾಧ್ಯ ಆದಷ್ಟು ಯಾರಾದ್ರೂ ಕ್ರಿಯೇಟರ್ಸ್ ಈ ರೀತಿ ಪ್ರಾಬ್ಲಮ್ಸ್ ಆದ್ರೆ ಹೆಲ್ಪ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರೂ ಕೂಡ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್.